press the bell icon on the YouTube app and never miss another update. Hello students, let's continue our discussion in decimals. In previous class we discussed about how to represent hundreds on the place value chart and how to convert hundreds as fractions. Based on this concept, let us discuss exercise 8.2 in today's class. So let us discuss exercise 8.2. First question, what they are given, complete the table with the help of these boxes and use decimals to write the number. ಬಾಕ್ಸಸ್ ಕೊಟ್ಟಿದ್ದಾರೆ, ಅದನ್ನು ನೋಡಿ ನಾವು ಟೇಬಲ್ನ ಫಿಲ್ ಮಾಡಬೇಕು. ಒನ್ಸ್, ಟೆನ್ಸ್ and hundreds. Next we have number. So observe the diagrams carefully. First diagram alli ones diagrams na observe ಮಾಡಿ. Tens, T and THs, hundreds and here we have to write the number. ಇಲ್ಲಿ ಯಾವುದೇ ಒನ್ಸ್ ನ ಕೊಟ್ಟಿಲ್ಲ ಅವರು, ಸೊ ಒನ್ಸ್ ಇಂದು ಯಾವುದು ಡಯಾಗ್ರಾಮ್ ಇಲ್ಲ, ಸೊ ವಿ ವಿಲ್ ರೈಟ್ ಇಟ್ ಆಸ್ 0. ಟೆನ್ಸ್ ಅಂದರೆ 10 ಬಾಕ್ಸಸ್ ಫಿಲ್ ಆಗಿದೆ ಇಲ್ಲಿ, ಸೊ ಆ 10 ಬಾಕ್ಸಸ್ ಎಷ್ಟು 10 ಬಾಕ್ಸಸ್ ಫಿಲ್ ಆಗಿದೆ, ಆ ಥರ 2 ಬಾಕ್ಸಸ್ ಫಿಲ್ ಆಗಿದೆ. ಬಾಕ್ಸ್ ಆರ್ ನಥಿಂಗ್ ಬಟ್ ಈ ಒಂದು ಕಾಲಮ್ ಟೆನ್ಸ್ ಇಂದು ಫುಲ್ ಕಂಪ್ಲೀಟ್ ಟೆನ್ಸ್ ಎಷ್ಟು ಫಿಲ್ ಆಗಿದೆ, ಕಂಪ್ಲೀಟ್ ಆಗಿ ಫಿಲ್ ಆಗಿರೋ ಅಂಥ ಟೆನ್ಸ್ 2 ಇದೆ. ನೆಕ್ಸ್ಟ್ ಹಂಡ್ರೆಡ್ಸ್, ಹಂಡ್ರೆಡ್ಸ್ ಅಂದರೆ ಅಲ್ಲಿ ಎಷ್ಟು ರಿಮೈನಿಂಗ್ ಅನ್ಫಿಲ್ಡ್ ಬಾಕ್ಸಸ್ ಎಷ್ಟಿದೆ ನೋಡಿ, ಅನ್ಫಿಲ್ಡ್ ಆಗಿರೋದು 1 2 3 4 5 6 ಇನ್ಕಂಪ್ಲೀಟ್ಲಿ ಫಿಲ್ಡ್, ನಾಟ್ ಅನ್ಫಿಲ್ಡ್, ಇನ್ಕಂಪ್ಲೀಟ್ಲಿ ಫಿಲ್ಡ್ ಎಷ್ಟಿದೆ 2 4 6 ಇದೆ. ಸೊ ದಿಸ್ ಇಸ್ ಹಂಡ್ರೆಡ್ಸ್. ಕಂಪ್ಲೀಟ್ ಟೆನ್ಸ್ ಫಿಲ್ ಆಗಿರೋದನ್ನ ಟೆನ್ಸಲ್ಲಿ ಬರಿತೀವಿ, ಇನ್ಕಂಪ್ಲೀಟ್ ಫಿಲ್ ಆಗಿರೋದನ್ನ ಹಂಡ್ರೆಡ್ಸಲ್ಲಿ ಬರಿತೀವಿ. ಸೊ ನಂಬರ್ ವಿಲ್ ಬಿಕಮ್ ಒನ್ಸಲ್ಲಿ ಏನೂ ಇಲ್ಲ, ಸೊ ಏನೂ ಬರೆಯಲ್ಲ, ಟೆನ್ಸಲ್ಲಿ ಇರೋದ್ರಿಂದ 0.26 is the number. Next B, observe B. B ನ ಅಬ್ಸರ್ವ್ ಮಾಡಿದರೆ ಸೊ ಒಂದು ಬಿಗೆ ಫಸ್ಟ್ ಬಾಕ್ಸ್ ಏನು ಕೊಟ್ಟಿದ್ದಾರೆ ಅದು ಕಂಪ್ಲೀಟ್ ಆಗಿ ಫಿಲ್ ಆಗಿದೆ, ಸೊ ಅದನ್ನ ಏನಂತ ತಗೋಬೋದು ನೀವು, ಒಂದು ಬಾಕ್ಸ್ ಕಂಪ್ಲೀಟ್ ಆಗಿದೆ ಅಲ್ವಾ, ಸೊ ಯು ಕ್ಯಾನ್ ಟೇಕ್ ಇಟ್ ಆಸ್ 1. ನೆಕ್ಸ್ಟ್ ಟೆನ್ಸ್, ಟೆನ್ಸ್ ಅಂದರೆ ಐ ಆಲ್ರೆಡಿ ಎಕ್ಸ್ಪ್ಲೇನ್ ಇನ್ ಯುವರ್ ಪ್ರೀವಿಯಸ್ ಪ್ರಾಬ್ಲಮ್. ಅಲ್ಲಿ ಟೆನ್ಸಿಂದು ಹಾರಿಸಾಂಟಲ್, ಹಿಂದ್ಗಡೆ ಪ್ರಾಬ್ಲಮಲ್ಲಿ ವರ್ಟಿಕಲ್ ಆಗಿ ಫಿಲ್ ಆಗಿತ್ತು, ಇಲ್ಲಿ ಹಾರಿಸಾಂಟಲ್ ಆಗಿ ಫಿಲ್ ಆಗಿದೆ. ಹಾರಿಸಾಂಟಲ್ ಇಲ್ಲಿ ಎಷ್ಟು ಫಿಲ್ ಆಗಿದ್ದಾವೆ, ದಟ್ ಈಸ್ 3 ರೋಸ್ ಫಿಲ್ ಆಗಿದೆ, ಸೊ ವಿ ವಿಲ್ ರೈಟ್ ಇಟ್ ಆಸ್ 3. ಆ್ಯಂಡ್ ಇನ್ಕಂಪ್ಲೀಟ್ ಫಿಲ್ ಆಗಿರೋದು 8 ಇದೆ, ಸೊ ಹಿಯರ್ ವಿ ವಿಲ್ ರೈಟ್ 8. ಸೊ ನಂಬರ್ನ ಏನಂತ ಬರೀತೀರಿ, 13.8 ಸಾರಿ 1.38. ಯಾಕೆ 1.38 ಅಂದರೆ ಒನ್ಸಲ್ಲಿ 1 ಇದೆ, ಯಾವಾಗಲೂ ಟೆನ್ಸ್ ನಂಬರಿಂದನೇ ಪಾಯಿಂಟ್ ಇಡ್ತೀವಿ, ಸೊ ಟೆನ್ಸ್ ಇಲ್ಲಿ 3, 1.38. ನೆಕ್ಸ್ಟ್ ಸಿನಲ್ಲಿ ಒಂದು ಕಂಪ್ಲೀಟ್ ಫಿಲ್ ಆಗಿರೋದು 1 ಆ್ಯಂಡ್ 10 ರೋಸ್ ಕಂಪ್ಲೀಟ್ ಆಗಿರೋದು 2 ಇದೆ, ಸೊ ಹಿಯರ್ 2. ಇನ್ಕಂಪ್ಲೀಟ್ಲಿ ಫಿಲ್ಡ್ ಅಗೇನ್ ವಿ ಹ್ಯಾವ್ 8. ಸೊ ಏನು ಮಾಡ್ತೀರಾ, 12, 1 ಟೆನ್ಸ್ ಬರೋದ್ರಿಂದ ಪಾಯಿಂಟ್ ಹಾಕ್ಕೊಳ್ತೀವಿ, 1.28. 1.28 is the answer. Let us take second question. Write the numbers given in the following place value table in decimal form. Decimal form ಅಲ್ಲಿ ಬರೆಯೋಕೆ ಹೇಳಿದರೆ, place value table ನ ಕೊಟ್ಟಿದ್ದಾರೆ. So let us write the place value table. Hundreds,
ಟೆನ್ಸ್, ಒನ್ಸ್, ಟೆನ್ಸ್, ಹಂಡ್ರೆಡ್ಸ್, and thousands. So 0, 0, 3, 2, 5 and 0. So ನಂಬರ್ನ ಆ ಕಡೆಗೆ ಬರಿಬೇಕು, ಅಲ್ಲಿ ಜಾಗ ಆಗಲ್ಲ. ಸೊ ಐ ವಿಲ್ ರೈಟ್ ಹಿಯರ್. ಝೀರೋ ಇಂದ ಬರೀತಾ ಹೋಗ್ತೀರಿ. ನಂಬರ್ನ ಹಿಂದ್ಗಡೆ ಝೀರೋ ಇದ್ದರೆ ಏನು ಡಿಫ್ರೆನ್ಸ್ ಆಗಲ್ಲ. ಸೊ ಈ ಝೀರೋಸ್ನ ಬಿಟ್ಟು 3 ಟೆನ್ಸಿಂದ ಯಾವಾಗಲೂ ಪಾಯಿಂಟ್ ಇಡ್ತೀವಿ. 3.250. ಇಸ್ ಇಟ್ ಕ್ಲಿಯರ್? 3 ಟೆನ್ಸ್ ಇದೆ, ಸೊ ಅದಕ್ಕೋಸ್ಕರ ಇಲ್ಲಿ ಪಾಯಿಂಟ್ ಇಟ್ಕೊಳ್ತೀವಿ. 0.250 ಮೇಲ್ಗಡೆ ಏನು ವರ್ಡ್ಸಲ್ಲಿ ಕೊಟ್ಟಿದ್ದಾರೆ ಅದನ್ನು ಕೂಡ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು. ನೆಕ್ಸ್ಟ್ 102 630. ಸೊ ನಾವು 102 ಟೆನ್ಸ್ ಬಂದ ತಕ್ಷಣ ಪಾಯಿಂಟ್ ಇಡ್ತೀರ. 102.630 ಅಂತಾನೆ ರೀಡ್ ಮಾಡಬೇಕು. ನೆಕ್ಸ್ಟ್ 030 ಆದಮೇಲೆ 025 03 ಅಂದರೆ 3.3 ಅಲ್ಲ 30 ಟೆನ್ಸ್ ಇರೋದು ಈ 0 ಆದಮೇಲೆ. ಸೊ 30.025 ಟೆನ್ಸ್ ಹತ್ರ ಪಾಯಿಂಟ್ನ ಇಡ್ತೀವಿ, ಅದು ಇಂಪಾರ್ಟೆಂಟ್. ನೆಕ್ಸ್ಟ್ 211,902. ಕೊಟ್ಟಿರೋ ನಂಬರ್ಸ್ನ ಬರೆಯೋದಷ್ಟೇ, ಬಟ್ ಪಾಯಿಂಟ್ ಎಲ್ಲಿ ಇಡಬೇಕು ಅಂತ ನೋಡ್ಕೋಬೇಕು. ಟೆನ್ಸಲ್ಲಿದೆ. ಸೊ 211.902. ನೆಕ್ಸ್ಟ್ 012241. 12 ಇಲ್ಲಿ ಪಾಯಿಂಟ್ ಬರುತ್ತೆ. 12.241. So this is the complete solution of second question. Let's take third question. Write the following decimals in place value table. ಇಲ್ಲೂ ಕೂಡ ಪ್ಲೇಸ್ ವ್ಯಾಲ್ಯೂ ಟೇಬಲಲ್ಲೇ ಬರೆಯೋಕೆ ಹೇಳಿದ್ದಾರೆ. ಸಿ ಪ್ಲೇಸ್ ವ್ಯಾಲ್ಯೂ ಟೇಬಲ್ ಒಂದು ಕರೆಕ್ಟಾಗಿ ಕಲ್ತ್ಕೊಂಡ್ರೆ ನಿಮಗೆ ಎಲ್ಲ ಪ್ರಾಬ್ಲಮ್ಸ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಇಲ್ಲಿ ಪ್ಲೇಸ್ ವ್ಯಾಲ್ಯೂ ಕೊಟ್ಟು ಡೆಸಿಮಲ್ಸಲ್ಲಿ ಬರೆಯೋಕೆ ಹೇಳಿದ್ದಾರೆ. ನೆಕ್ಸ್ಟ್ ಮೇನಲ್ಲಿ ಅವರೇ ನಂಬರ್ಸ್ನ ಕೊಟ್ಟು ಪ್ಲೇಸ್ ವ್ಯಾಲ್ಯೂನಲ್ಲಿ ಬರೆಯೋಕೆ ಹೇಳಿದ್ದಾರೆ. ಸೊ ನಂಬರ್ ಯಾವುದು? 0.29. ಅಬ್ಸರ್ವ್ ಮಾಡಿ, ಟೆನ್ಸಲ್ಲಿದೆ, ಅಲ್ಲಿಂದ ಬರೋ ನಂಬರ್ಸು ಪಾಯಿಂಟ್ ಆದಮೇಲೆ ಬರೋ ನಂಬರ್ಸು. ಪಾಯಿಂಟ್ ಆದಮೇಲೆ 2 ಇದೆ, 9 ಇದೆ. ಸೊ ರಿಮೈನಿಂಗ್ ಡಿಜಿಟ್ ವಿಲ್ ಬಿಕಮ್ 0. ನೆಕ್ಸ್ಟ್ 2.08. ಪಾಯಿಂಟ್ ಆದಮೇಲೆ ಬರೋ ನಂಬರ್ಸು 0, 8, ಇಲ್ಲಿ 2 ಇದೆ. ಸೊ 2 ರಿಮೈನಿಂಗ್ ಡಿಜಿಟ್ಸ್ ವಿಲ್ ಬಿಕಮ್ 0. ನೆಕ್ಸ್ಟ್ 19.60. ಇದು ಎಲ್ರಿಗೂ ಬರೆಯೋಕೆ ಗೊತ್ತಿದೆ ಅಲ್ವಾ? ಒನ್ಸಲ್ಲಿ 9 ಬರಿತೀರಿ, ಟೆನ್ಸಲ್ಲಿ 1 ಬರಿತೀರಿ, ಹಂಡ್ರೆಡ್ಸಲ್ಲಿ ಯಾವುದೂ ಇಲ್ಲ, 0. ಪಾಯಿಂಟ್ ಆದಮೇಲೆ 6 ಇದೆ, ಯಾಕಂದರೆ ಟೆನ್ಸ್ ಪ್ಲೇಸಲ್ಲಿ 19.60.
ಯಾವ್ದು ಖಾಲಿ ಇರುತ್ತೆ ಅಲ್ಲಿ ಝೀರೋನು ಹಾಕ್ತೀವಿ. ನೆಕ್ಸ್ಟ್ 148.32 ಒನ್ಸ್ 8 ಟೆನ್ಸ್ 4 ಹಂಡ್ರೆಡ್ಸ್ 1 ಪಾಯಿಂಟ್ ಆದಮೇಲೆ ಬರೋ ನಂಬರ್ 3 ಇದೆ. ಸೊ ಟೆನ್ಸಲ್ಲಿ ಬರಿತೀವಿ, ಹಂಡ್ರೆಡ್ಸಲ್ಲಿ ಬರಿತೀವಿ. ಸೊ ರಿಮೈನಿಂಗ್ ಡಿಜಿಟ್ ವಿಲ್ ಬಿಕಮ್ 0. ನೆಕ್ಸ್ಟ್ ವಿ ಹ್ಯಾವ್ 200.812 200.812. So this is 0, 1s, 10, 0, 100 is 2 and tens place point ಆದಮೇಲೆ ಬರೋದು tens, hundreds and thousands. So 200.812. This is how we will represent the number in the place value chart. Let us take fourth question. Fourth, write each of the following as decimals. Fractions ಅಲ್ಲಿ ಕೊಟ್ಟಿದ್ದಾರೆ, ನಮಗೆ ಡೆಸಿಮಲ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಕ್ಕೆ ಹೇಳಿದ್ದಾರೆ. ಸೊ ಲೆಟ್ ಅಸ್ ಸಾಲ್ವ್ ಒನ್ ಬೈ ಒನ್. 20 plus 9 plus 4 by 10 and plus 4 by 100. 20 plus 9 will become 29. 4 by 10 ಅಂದರೆ 10 ಅಂದರೆ ಒಂದು ನಂಬರ್ ಆದಮೇಲೆ ಪಾಯಿಂಟ್ ಇಡ್ತೀವಿ. ಸೊ ಇಟ್ ವಿಲ್ ಬಿಕಮ್ 0.4. Here in the denominator we have 2 zeros. So 2 zeros means we have to put point after 2 numbers. See here we have only one number, that is 4. So we will add 1 0. ಈಗ ಪಾಯಿಂಟ್ ಇಡ್ತೀವಿ. ಅಕಾರ್ಡಿಂಗ್ ಟು ಕಾನ್ಸೆಪ್ಟ್ ಎಷ್ಟು ಝೀರೋ ಇರುತ್ತೋ ಅಷ್ಟು ನಂಬರ್ ಆದಮೇಲೆ ಪಾಯಿಂಟ್ ಇಡಬೇಕು. ಸೊ 1 2 ನಂಬರ್ಸ್ ಆದಮೇಲೆ ಪಾಯಿಂಟ್ ಇಟ್ಟಿದ್ದೀವಿ. ಸೊ ಇಟ್ ವಿಲ್ ಬಿಕಮ್ 0.04. ಸೊ ನೀವು ಎರಡು ಥರ ಅಡಿಷನ್ ಮಾಡ್ಬೋದು. 29.00, 0.4 and 0.04. 4 plus 0 4, 4 plus 0 4, 9 plus 0 9 and here we have 29. So 29 ಇಲ್ಲಿ 4 ಇಲ್ಲ 1 ಇದೆ. 1 by 100 ಜಸ್ಟ್ 4 ಇರೋದು 1 ಆಗಿ ಚೇಂಜ್ ಆಗುತ್ತೆ ಅಷ್ಟೇ, ಏನು ಮೇಜರ್ ಅಲ್ಲ. 29.41 ಆ ಥರ ಆ್ಯಡ್ ಮಾಡಿ ಬರಿಬೋದು, ಅಥವಾ ಡೈರೆಕ್ಟಾಗಿ ಹಿಂಗೆ ಬರೀತೀರಿ ಅಂದರೆ 29 ಪಾಯಿಂಟ್ ಆದಮೇಲೆ ಇಲ್ಲಿ 4 ಇದೆ, 4 ನೆಕ್ಸ್ಟು 1 ಇದೆ, 29.41. ನೆಕ್ಸ್ಟ್ 137 ಪ್ಲಸ್ 5 by 100. ಇಲ್ಲೂ ಅಷ್ಟೇ 137 0 ಇದೆ, 2 0 ಇದೆ. ಸೊ 2 ನಂಬರ್ ಆದಮೇಲೆ ಪಾಯಿಂಟ್ ಇಡ್ತೀವಿ. 1 2 0.50 ಅಂತ ಬರಿಬೇಡ್ರಿ, ಯು ಹ್ಯಾವ್ ಟು ರೈಟ್ ಇಟ್ ಆಸ್ 0.05 ಓನ್ಲಿ. ಸೊ ಇವೆರಡನ್ನೂ ಆ್ಯಡ್ ಮಾಡಿದ್ರೆ 137.05. ನಾನು ಡೈರೆಕ್ಟಾಗಿ ಆ್ಯಡ್ ಮಾಡಿದ್ದೀನಿ, ಗೊತ್ತಾಗಿಲ್ಲ ಅಂದರೆ ರೈಟ್ ಸೈಡಲ್ಲಿ ಕಾಲಮ್ ಹಾಕ್ಕೊಂಡು ಆ್ಯಡ್ ಮಾಡಿರಿ. ಸಿ ಇಲ್ಲಿ ಪಾಯಿಂಟ್ ಆದಮೇಲೆ ಏನೂ ಇಲ್ಲ, ಇಲ್ಲಿ ಪಾಯಿಂಟ್ ಆದಮೇಲೆ ನಂಬರ್ ಇದೆ. ಸೊ ಡೈರೆಕ್ಟಾಗಿ ಬರೀವರು 137.05. ನೆಕ್ಸ್ಟ್ we have C equation, that is 7 by 10 plus 6 by 100 plus 4 by 1000. ಒನ್ ನಂಬರ್ 1 0 ಇದೆ. ಸೊ 1 ನಂಬರ್ ಆದಮೇಲೆ ಪಾಯಿಂಟ್ ಇಡ್ತೀವಿ. 0.7 2 zeros ಇದೆ, 2 ನಂಬರ್ಸ್ ಆದಮೇಲೆ ಪಾಯಿಂಟ್ ಇಡಬೇಕು. 6 0, here we have 3 zeros, 1 2 3. So you will write it as
7 0 0 3 zeros ಇದೆ ಅಲ್ವಾ 3 ನಂಬರ್ಸ್ ಆದಮೇಲೆ 1 2 3 0.07 ಸೊ ಇದಿಷ್ಟನ್ನು ಆ್ಯಡ್ ಮಾಡಿದ್ರೆ ಏನು ಬರುತ್ತೆ 0.767 ಸೊ ಆನ್ಸರ್ ಇಸ್ 0.764 ಸೊ ಆನ್ಸರ್ ಇಸ್ 764 ನೀವು ಡೈರೆಕ್ಟ್ ಆಗಾದರೂ ಬರಿಬೋದು ಅಥವಾ ಆ್ಯಡ್ ಮಾಡಬೇಕು 0.7 0.06 0.004 4 6 7 that is 0.764 next we have D 23 plus 2 by 10 6 by 1000 23 plus 1 0 ಇದೆ ಸೊ 1 ನಂಬರ್ ಆದಮೇಲೆ ಪಾಯಿಂಟ್ ಇಡ್ತೀವಿ ಸೊ ದಟ್ ಇಟ್ ವಿಲ್ ಬಿಕಮ್ 0.2 ನೆಕ್ಸ್ಟ್ 3 zeros ಇದೆ 3 zeros means you have to put point after 3 numbers so 6 0 0 ಈಗ 3 ನಂಬರ್ಸ್ ಆಯಿತು 3 ನಂಬರ್ಸ್ ಆದಮೇಲೆ ಪಾಯಿಂಟ್ ಇಡ್ತೀವಿ ದಟ್ ಈಸ್ 0.006 ಈ ಥರ ಇದ್ದಾಗ ಅಬ್ಸರ್ವ್ ಮಾಡಿ ಡೋಂಟ್ ಟ್ರೈ 23.26 ದಿಸ್ ಇಸ್ ಅ ರಾಂಗ್ ಆನ್ಸರ್ ವೈ ಬಿಕಾಸ್ ಇನ್ ಪ್ರೀವಿಯಸ್ ಪ್ರಾಬ್ಲಮ್ ಇಲ್ಲಿ 0.20 ಪಾಯಿಂಟ್ ಆದಮೇಲೆ 2 ಇರ್ತಿತ್ತು ನೆಕ್ಸ್ಟ್ ನಂಬರು 1 0 ಆದಮೇಲೆ ಈ ಥರ ಇರ್ತಿತ್ತು ಸೊ ಬಟ್ ಇಲ್ಲಿ 2 0 ಇದೆ 0.2 ನೆಕ್ಸ್ಟ್ ಅಲ್ಲಿ 0.006 ಇದೆ 1 0 ಮಿಸ್ಸಿಂಗ್ ಆಗಿದೆ ಈ ಥರ ಟೈಮಲ್ಲಿ ಏನು ಮಾಡ್ತೀವಿ ಅಂದರೆ ಇಲ್ಲಿ ನಾವು 0ನ ಆ್ಯಡ್ ಮಾಡ್ತೀವಿ ಸೊ 23.206 ಯಾಕೆ ಇಲ್ಲಿ 0 ಬಂತು ಗೊತ್ತಾಯ್ತಾ ಕಂಟಿನ್ಯೂಸ್ ಇಲ್ಲ ಇಲ್ಲಿ ನೋಡ್ರಿ 10 ಆದಮೇಲೆ 100 ಬರಬೇಕಿತ್ತು ಯಾವುದಾದ್ರೂ ಒಂದು ನಂಬರ್ ಬಂದು ಡಿವೈಡೆಡ್ ಬೈ 100 ಬರಬೇಕಿತ್ತು 100 ಬರ್ದು ಆ ಪ್ಲೇಸಲ್ಲಿ ನಂಬರ್ ಮಿಸ್ಸಿಂಗ್ ಆಗಿದೆ ಸೊ ಆ ಮಿಸ್ಸಿಂಗ್ ನಂಬರ್ನ ನಾವು 0 ಅಂತ ಇಡ್ತೀವಿ ನೀವು ಇಲ್ಲಿಂದ ಇಲ್ಲಿಗೆ ಡೈರೆಕ್ಟಾಗಿ ಬರೀಬೇಕು ಅಂದರೆ ಅದನ್ನ ಅಬ್ಸರ್ವ್ ಮಾಡಬೇಕು 23.26 ಅಂತ ಬರೆದ್ರೆ ರಾಂಗ್ ಆನ್ಸರ್ ಆಗುತ್ತೆ ಯಾಕೆ ಅಂದರೆ ಸೊ ಇಲ್ಲಿ 100s ಪ್ಲೇಸಲ್ಲಿ ಇರೋ ನಂಬರ್ ಆಬ್ಸೆಂಟ್ ಇದೆ ಸೊ ಆ 100s ಪ್ಲೇಸ್ನ ನಾವು 0 ಇಂದ ಫಿಲ್ ಮಾಡ್ತೀವಿ ಸೊ ಡೈರೆಕ್ಟಾಗಿ ಬರೀಬೇಕಾದ್ರೆ ನೀಟಾಗಿ ನೋಡಿಕೊಂಡು ಬರಿಬೇಕು ಸೊ ಆನ್ಸರ್ ಇಸ್ 23.206 ಅಡಿಷನ್ನು 23.00 0.2 0.006 6 plus 0 6 0 2 plus 0 2 3 plus 0 3 2 23.206 is the answer. Let's take equation. $700 plus 20 plus 5 plus 9 by 100. 700 plus 20 plus 5 ಅಂದರೆ it will become 725 plus 9 by 100 ಅಂದರೆ it will become 0.09. ಈಗ ಹೆಂಗೆ ಬರೀತೀರಿ 725 ಪಾಯಿಂಟ್ ಆದಮೇಲೆ ಏನಿದೆ 09 ಸೊ ಆನ್ಸರ್ ಇಸ್ 725.09 is the answer. So let us take fifth question. ಈ ಪಾಯಿಂಟ್ಸ್ನ ಬರೀಬೇಕಾದ್ರೆ ಗಮನ ಇಟ್ಟು ಬರೀರಿ ಇಲ್ಲಿ 9/100 ಇದೆ ನೀವು ಡೈರೆಕ್ಟಾಗಿ ಬರೀಬೇಕಾದ್ರೆ 725.9 ಅಂತ ಬರೆದ್ರೆ ತಪ್ಪಾಗುತ್ತೆ ಯಾಕೆ ಅಂದರೆ ಇಲ್ಲಿ 10th ಪ್ಲೇಸಲ್ಲಿರೋ ನಂಬರ್ ಆಬ್ಸೆಂಟ್ ಇದೆ ಸೊ ಅಲ್ಲಿ 0 ಬರುತ್ತೆ ಅದಕ್ಕೋಸ್ಕರ ಬೆಟರ್ ಈ ಥರ ಒಂದು ಎಕ್ಸ್ಟ್ರಾ ಸ್ಟೆಪ್ ಮಾಡಿಕೊಂಡು ಸಾಲ್ವ್ ಮಾಡಿದ್ರೆ ಮಿಸ್ಟೇಕ್ಸ್ ಆಗಲ್ಲ. Let us take fifth question. Write each of the following decimals in words. ವರ್ಡ್ಸ್ ಅಲ್ಲಿ ಬರೀತಾ ಹೋಗಬೇಕು ಸೊ ಡೆಸಿಮಲ್ಸ್ ಅಲ್ಲಿ ಕೊಟ್ಟಿದ್ದಾರೆ ವರ್ಡ್ಸ್ ಅಲ್ಲೇ ಎಕ್ಸ್ಪ್ರೆಸ್ ಮಾಡೋಣ
5th A question. ತುಂಬ ಈಸಿ ಬರೆಯೋದು, ನೀವು ಹೆಂಗೆ ರೀಡ್ ಮಾಡ್ತಿರಲ್ಲ ಅದೇ ಥರನೇ ರೈಟಿಂಗಲ್ಲೂ ಕೂಡ. 0.03. ಅಲ್ಲಿ ರಿಪೀಟ್, ರೀಡ್ ಮಾಡೋದು ಗೊತ್ತಿದೆ, ಬಿಡಿಸಿ ಓದ್ತೀವಿ ಇಲ್ಲಿ. 0.03. ಸೊ ಹಿಯರ್ ವಿ ವಿಲ್ ರೈಟ್ ಇಟ್ ಆಸ್ 0.03. ನೆಕ್ಸ್ಟ್ ಬಿ 1.20. ಸೊ ಇಲ್ಲಿ ಮಿಸ್ಟೇಕ್ಸ್ ಮಾಡ್ತೀರಿ, ಅಬ್ಸರ್ವ್ ಮಾಡಿರಿ. 1.20 ಅಂತ ಬರೆದ್ರೆ ರಾಂಗ್, ಇಟ್ ಇಸ್ ಅ ರಾಂಗ್ ಮೆಥಡ್. ಸೊ ಪಾಯಿಂಟ್ ಆದಮೇಲೆ ಬರೋ ನಂಬರ್ಸ್ನ ನಾವು ಸಪ್ರೇಟಾಗಿ ಬರಿತೀವಿ, ನಾಟ್ ಲೈಕ್ 20. ವಿ ವಿಲ್ ರೈಟ್ ಇಟ್ ಆಸ್ 1.20. ಅಬ್ಸರ್ವ್ ಹಿಯರ್, don't write it as 20, you have to write it as 20, 1.20. Next we have 108.56. ಸೊ ಪಾಯಿಂಟ್ ಆದಮೇಲೆ ಬರೋ ನಂಬರ್ಸ್ನ ಹೆಂಗೆ ಓದ್ತೀವಿ ಅಂತ ಗೊತ್ತಿರಬೇಕು. ಸೊ 100, ಆರ್ ಯು ಕ್ಯಾನ್ ರೈಟ್ ಇಟ್ ಆಸ್ 100. 108 ಪಾಯಿಂಟ್ ಅಂತಲೇ ಬರಿಬೇಕು. 108.56, ನಾಟ್ 56, ಇಟ್ ಈಸ್ 56. ನೆಕ್ಸ್ಟ್ 10.07. 10.07. ಸೊ ಯು ವಿಲ್ ರೈಟ್ ಇಟ್ ಆಸ್ 10.07. So this is the answer. Similarly you can try it for E and F. Similar ಆಗಿದೆ, ಹೆಂಗೆ ರೀಡ್ ಮಾಡೋದು ಅದೇ ಥರ ರೈಟ್ ಮಾಡ್ತೀವಿ. ಸೊ 0.032 ಇನ್ನು ವರ್ಡ್ಸಲ್ಲಿ ಬರೀತೀವಿ. ನೆಕ್ಸ್ಟ್ ಎಫ್ಗೆ 5.008 ಅಂತ ಬರೀತೀವಿ. ಸೊ ಲೆಟ್ಸ್ ಟೇಕ್ 6th question. ಬಿಟ್ವೀನ್ ವಿಚ್ ಟೂ ನಂಬರ್ಸ್ ಇನ್ 10th place. ಅಬ್ಸರ್ವ್, ಅವ್ರು ಕೇಳ್ತಾ ಇರೋದು ಇನ್ 10th ಪ್ಲೇಸಲ್ಲಿ on the number line does each of the given number lie. ಸೊ ಪ್ರೀವಿಯಸ್ ಎಕ್ಸಸೈಸಲ್ಲಿ ನೀವು ಸಾಲ್ವ್ ಮಾಡಿದ್ರಿ, ಅಲ್ಲಿ ಇನ್ ವಿಚ್ 10th place ಅಂತ ಹೇಳಿರಲಿಲ್ಲ, ಅಲ್ಲಿ ಬೇರೆ ಹೋಲ್ ನಂಬರ್ಸ್ ಇನ್ ಬಿಟ್ವೀನ್ 2 ಹೋಲ್ ನಂಬರ್ಸ್ ನಡುವೆ ಕೇಳಿದರು. ಇಲ್ಲಿ ನಮಗೆ ಇನ್ ಬಿಟ್ವೀನ್ 2 10th ಪ್ಲೇಸಲ್ಲಿ ಕೇಳಿದ್ದಾರೆ. ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಪ್ರೀವಿಯಸ್ ಎಕ್ಸಸೈಸ್ ಆ್ಯಂಡ್ ದಿಸ್ ಎಕ್ಸಸೈಸ್. ಸೊ ಐ ವಿಲ್ ಎಕ್ಸ್ಪ್ಲೇನ್ ಹೌ ಟು ಸಾಲ್ವ್ ದ ಪ್ರಾಬ್ಲಮ್. That is, first one is 0.06. They are not asking whole numbers, they are asking between 10th place. 0.01. So henge ಮಾಡ್ತೀರಿ 0.06, sorry, it is 0.06. ಝೀರೋ 0.06 ಅಂದರೆ ಸಿ ಇಲ್ಲಿ 0, ಈ ನಂಬರ್ನ ಅಬ್ಸರ್ವ್ ಮಾಡ್ತೀವಿ. ಸೊ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದೆ, ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ 0.06 ಲೈಸ್ ಬಿಟ್ವೀನ್ ಈ 6ನ ಹಿಂದ್ಗಡೆ ನಂಬರ್ 10th ಪ್ಲೇಸಲ್ಲಿ ಯಾವ ನಂಬರ್ ಇದೆ ಅಬ್ಸರ್ವ್ ಮಾಡಿರಿ. 10th ಪ್ಲೇಸಲ್ಲಿ ಇರೋ ನಂಬರ್ 0. ಸೊ 0.06 ಲೈಸ್ ಬಿಟ್ವೀನ್ 0 ಆ್ಯಂಡ್ 0 ಆದಮೇಲೆ 10th ಪ್ಲೇಸಲ್ಲಿ ಬರೋ ಅಂಥ ನಂಬರ್ 0.1. ಸೊ ವಿಲ್ ರೈಟ್ ಇಟ್ ಆಸ್ ಬಿಟ್ವೀನ್ 0 ಆ್ಯಂಡ್ 0.1. ಈಸ್ ದಿಸ್ ಕ್ಲಿಯರ್? ಸೊ ಇನ್ನೊಂದು 2 ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ನಿಮಗೆ ಈಸಿ ಆಗುತ್ತೆ. 0.45. ಸೊ 10th ಪ್ಲೇಸಲ್ಲಿರೋ ನಂಬರ್ನ ಅಬ್ಸರ್ವ್ ಮಾಡಬೇಕು, ಯಾಕಂದರೆ ಕ್ವೆಶನಲ್ಲಿ 10th ಪ್ಲೇಸ್ ಅಂತ ಮೆನ್ಷನ್ ಮಾಡಿದ್ದಾರೆ. 0 ಈ ಬಿಟ್ವೀನ ಈ ಥರ ಶಾರ್ಟಾಗಿ ಬರೆದಿದ್ದೀನಿ ನಾನು, B/W ಅಂತ. 0.45 ಲೈಸ್ ಬಿಟ್ವೀನ್ 0 ಈ ನಂಬರ್ನ ಅಬ್ಸರ್ವ್ ಮಾಡಿರಿ. ಇಲ್ಲಿ 0 ಇತ್ತು, ಸೊ ಬಿಟ್ವೀನ್ 0 ಅಂತ ಬರೆದಿದ್ದೀವಿ. ಇಲ್ಲಿ 4 ಇದೆ, ಸೊ ಬಿಟ್ವೀನ್ 0.4 ಅಂತ ಬರಿಬೇಕು, ನಾಟ್ 4. ಬಿಟ್ವೀನ್ 0.4 0.4 ನೆಕ್ಸ್ಟ್ ನಂಬರ್ ಯಾವುದು ನಮಗೆ
0.5. So between 0.4 and 0.5. Is this clear now? Next see 0.19. So 0.19 lies between ಈ ಟೆನ್ಸ್ ಪ್ಲೇಸ್ನ ಅಬ್ಸರ್ವ್ ಮಾಡಿರಿ ಬಿಟ್ವೀನ್ 0.1 ನಿಮಗೆ 0.1 ಆದಮೇಲೆ ಬರೋ ನಂಬರ್ 0.2 ನೆಕ್ಸ್ಟ್ ನಂಬರ್ ತಗೊಳ್ತೀವಿ ದಟ್ ಈಸ್ 0.2. Now it is clear for you how to solve this problem. Next D, that is 0.66. 0.66 lies between 0.6 and 0.6. Now next number ಯಾವುದು ನಮಗೆ 0.7. So that is 0.7. Next E 0.92. Now you have to observe carefully. 0.92 lies between 0.9. 0.9 ಆದಮೇಲೆ ಬರೋ ನೆಕ್ಸ್ಟ್ ನಂಬರ್ 0.10 ಅಂತ ಯಾವುದೂ ಇಲ್ಲ. ಸೊ 0.10 ಅಂತ ಅಂದರೆ ಮತ್ತೆ ನೀವು 1ಗೆ ಬರಬೇಕಾಗುತ್ತೆ. ಐ ಆಲ್ರೆಡಿ ಎಕ್ಸ್ಪ್ಲೇನ್ ವೈಲ್ ಎಕ್ಸ್ಪ್ಲೇನಿಂಗ್ ದ ನಂಬರ್ ಲೈನ್. ಡೆಸಿಮಲ್ಸ್ ನಂಬರ್ ಲೈನ್ ಹೇಳಬೇಕಾದ್ರೇ ಹೇಳಿದೆ ನಾನು. 0.9 ಆದ ತಕ್ಷಣ ಇಮಿಡಿಯೇಟ್ ನೆಕ್ಸ್ಟ್ ನಂಬರ್ ಯಾವ್ದು ಬರುತ್ತೆ? 0ನ ನೆಕ್ಸ್ಟ್ ನಂಬರ್ ದಟ್ ಈಸ್ 1. ಸೊ 0.92 ಲೈಸ್ ಬಿಟ್ವೀನ್ 0.9 ಆ್ಯಂಡ್ 1. Next 0.57. 0.57. So 0.57 lies between 0.5 lies between 0.5 and next number of 0.5 is 0.6. Is this clear how to solve the problem? So last in this exercise last we have 7th question. Let us discuss this question in the next class. Thank you students.